ಒಬ್ಬ ಡಾಕ್ಟರ್ ಆಗಬೇಕಂದ್ರೆ ಏನು ಮಾಡಬೇಕು? ಕಲಿಬೇಕು. ಒಬ್ಬ ಇಂಜಿನಿಯರ್ ಆಗಬೇಕಂದ್ರೆ ಏನು ಮಾಡಬೇಕು? ಕಲಿಬೇಕು. ಅದೇ ಒಬ್ಬ ಲಾಯರ್ ಆಗಬೇಕಂದ್ರೆ ಏನು ಮಾಡಬೇಕು? ಕಲಿಬೇಕು. ಇದನ್ನೆಲ್ಲ ಎಲ್ಲಿ ಕಲಿಬೇಕು? ಇದನ್ನು ಕಲಿಸೋದಕ್ಕೆ ಸ್ಕೂಲು ಮತ್ತು ಕಾಲೇಜಸ್ ಇದೆ, ಅಲ್ಲಿ ಇದನ್ನು ಕಲಿಸ್ಕೊಡ್ತಾರೆ. ಅದೇ ಶ್ರೀಮಂತ ಆಗಬೇಕಂದ್ರೆ ಏನು ಮಾಡಬೇಕು? ದುರಾದೃಷ್ಟ, ಶ್ರೀಮಂತ ಆಗಬೇಕಂದ್ರೆ ಯಾವುದೇ ಸ್ಕೂಲಲ್ಲಾಗಲಿ, ಕಾಲೇಜಲ್ಲಾಗಲಿ, ಯೂನಿವರ್ಸಿಟಿಲಾಗಲಿ ಕಲಿಸ್ಕೊಡಲ್ಲ. ನೀವು ಡಾಕ್ಟರ್ ಆಗಬೇಕಂದ್ರೆ ಅದಕ್ಕೆ ಬೇರೆ ಸಿಲೆಬಸ್ ಇದೆ. ನೀವು ಇಂಜಿನಿಯರ್ ಆಗಬೇಕಂದ್ರೂ ಕೂಡ ಅದಕ್ಕೆ ಬೇರೆ ಸಿಲೆಬಸ್ ಇದೆ. ಅದೇ ರೀತಿ ನೀವು ಲಾಯರ್ ಆಗಬೇಕಂದ್ರೂ ಕೂಡ ಅದಕ್ಕೆ ಬೇರೆ ಸಿಲೆಬಸ್ ಇದೆ. ಆದರೆ ಶ್ರೀಮಂತ ಆಗೋದಕ್ಕೆ ಯಾವ ಸಿಲೆಬಸ್ ಇದೆ? ಅದಕ್ಕಿರೋ ಒಂದೇ ಒಂದು ಸಿಲೆಬಸ್ಸು ಫೈನಾನ್ಷಿಯಲ್ ಎಜುಕೇಷನ್. ಈ ಸಿಲೆಬಸ್ಸಲ್ಲೇ ನೀವು ಶ್ರೀಮಂತ ಆಗೋ ದಾರಿ ಇರೋದು. ಹಾಗಾದರೆ ಈ ಫೈನಾನ್ಷಿಯಲ್ ಎಜುಕೇಷನ್ ಅಂದರೆ ಏನು? ಈ ಫೈನಾನ್ಷಿಯಲ್ ಎಜುಕೇಷನಲ್ಲಿ ಏನಿರುತ್ತೆ? ಹಾಗಾದರೆ ಈ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫೈನಾನ್ಷಿಯಲ್ ಎಜುಕೇಷನ್ ಅಂದರೆ ಏನು? ಫೈನಾನ್ಷಿಯಲ್ ಎಜುಕೇಷನಲ್ಲಿ ನೀವು ಬರೀ ಇದನ್ನೇ ಕಲಿತೀರಾ? ದುಡ್ಡನ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ದುಡ್ಡಿನ ಬಗ್ಗೆ ನಾವು ಹೇಗೆ ವರ್ತಿಸಬೇಕು, ದುಡ್ಡನ್ನ ನಾವು ಹೇಗೆ ಸಂಪಾದನೆ ಮಾಡಬೇಕು ಮತ್ತು ದುಡ್ಡನ್ನ ಹೇಗೆ ನಾವು ಖರ್ಚು ಮಾಡಬೇಕು, ದುಡ್ಡನ್ನ ಯಾವುದಕ್ಕೆ ಖರ್ಚು ಮಾಡಬೇಕು ಮತ್ತು ಯಾವುದಕ್ಕೆ ಖರ್ಚನ್ನು ಮಾಡಬಾರ್ದು, ದುಡ್ಡನ್ನ ಹೇಗೆ ಬೆಳೆಸಬೇಕು ಅಂತ ಪ್ರತಿಯೊಂದು ಇನ್ಫಾರ್ಮೇಷನು ಈ ಫೈನಾನ್ಷಿಯಲ್ ಎಜುಕೇಷನಲ್ಲಿ ಇರುತ್ತೆ. ಫೈನಾನ್ಷಿಯಲ್ ಎಜುಕೇಷನಲ್ಲಿ ಬರೀ ದುಡ್ಡಿನ ಬಗ್ಗೆ ಮಾತ್ರ ಇರುತ್ತೆ. ಯಾರೆಲ್ಲ ಶ್ರೀಮಂತರಾಗಿದ್ದಾರಲ್ಲ, ಯಾರೆಲ್ಲ 1% ಇದ್ದಾರಲ್ಲ, ಅವರೆಲ್ಲನೂ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆನೇ ಕಲ್ತಿರೋದು. ಇದೇ ಸಿಲೆಬಸ್ನೇ ಅವರು ಜೀವನ ಪೂರ್ತಿ ಕಲ್ತಿರೋದ್ರಿಂದ ಅದಕ್ಕೆ ಅವರು ಶ್ರೀಮಂತರಾಗಿದ್ದಾರೆ. ಯಾರೇ ಶ್ರೀಮಂತ ಆಗಬೇಕು ಅಂದರೂ ಕೂಡ ಈ 3 ಫೈನಾನ್ಷಿಯಲ್ ನಾಲೆಜ್ನ ತಿಳ್ಕೊಂಡಿರಬೇಕು. ಈ 3ನ ನೀವೇನಾದರೂ ತಿಳ್ಕೊಂಡಿದ್ದಾರೆ ಅಂದರೆ ನಿಮ್ಮ ಫೈನಾನ್ಷಿಯಲ್ ನಾಲೆಜು ತುಂಬ ಚೆನ್ನಾಗಿದೆ ಅಂತ. ಅದೇ ಏನಾದರೂ ನೀವು ತಿಳ್ಕೊಂಡಿಲ್ಲ ಅಂದರೆ ಇವತ್ತು ತಿಳ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿ. ಮೊದಲನೇದು ಹೌ ಟು ಅರ್ನ್ ಮನಿ. ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ತೀರಾ ಅನ್ನೋದೇ ಫೈನಾನ್ಷಿಯಲ್ ಎಜುಕೇಷನಲ್ಲಿ ಮೊದಲನೇ ಪಾಠ ಆಗಿರುತ್ತೆ. ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ತೀರಾ? ಒಂದು, ಜಾಬ್ ಮಾಡ್ತೀರಾ, ಜಾಬನ್ನು ಮಾಡಿ ನೀವು ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ಇನ್ನೊಂದು ಬಿಸ್ನೆಸ್ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ಈಗ ಜಾಬ್ ಮಾಡೋದಕ್ಕೆ ನಿಮ್ಮ ಹತ್ರ ಏನು ಬೇಕು? ಸ್ಕಿಲ್ ಬೇಕು. ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇದೆ ಅಂದ ತಕ್ಷಣ ನಿಮ್ಗೆ ಯಾರೂ ಕೆಲಸ ಕೊಡೋದಿಲ್ಲ. ನಿಮ್ಮ ಹತ್ರ ಸ್ಕಿಲ್ ಇದ್ದರೆ ಮಾತ್ರ ಕೆಲಸ ಕೊಡೋದು. ಡಿಗ್ರಿ ಸರ್ಟಿಫಿಕೇಟ್ ಇದ್ದವರಿಗೆಲ್ಲ ಕೆಲಸ ಸಿಗೋಗಿದ್ದರೆ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದೇ ಇರ್ತಿರಲಿಲ್ಲ. ನಿಮ್ಮ ಹತ್ರ ಸ್ಕಿಲ್ ಇರಬೇಕು. ಆ ಸ್ಕಿಲ್ಲಿಂದ ನೀವು ಬೇರೆಯವ್ರ ಲೈಫಲ್ಲಿ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ವ್ಯಾಲ್ಯೂನ ಆ್ಯಡ್ ಮಾಡಿದ್ದಕ್ಕೆ ನಿಮಗೆ ದುಡ್ಡು ಸಿಗುತ್ತೆ. ನೀವು ಬೇರೆಯವರಿಗೆ ನಿಮ್ಮ ಸಮಯನ ಕೊಟ್ಟು ಆ ಸಮಯದಿಂದ ನೀವು ದುಡ್ಡನ್ನು ಅರ್ನ್ ಮಾಡ್ತೀರಾ. ಅಂದರೆ ಬೇಸಿಕಲಿ ನೀವು ಇಲ್ಲಿ ಟೈಮ್ ಟ್ರೇಡ್ ಮಾಡ್ತೀರಾ, ಆ ಟೈಮಿಂದ ನಿಮ್ಗೆ ದುಡ್ಡು ಬರುತ್ತೆ. ಅದೇ ಬಿಸ್ನೆಸ್ ಮಾಡೋದಕ್ಕೆ ಏನು ಬೇಕು? ಬಿಸ್ನೆಸ್ ಮಾಡೋದಕ್ಕೂ ಸ್ಕಿಲ್ ಬೇಕು. ನೀವು ಈ ಸ್ಕಿಲ್ಲಿಂದ ಬೇರೆಯವರು ನಿಮಗೋಸ್ಕರ ಕೆಲಸ ಮಾಡುವಾಗ ನೀವು ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡಿರ್ತೀರ. ಆ ಬಿಸ್ನೆಸ್ಸಲ್ಲಿ ನಿಮ್ಮ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ ಮತ್ತು ಅವ್ರ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ. ಈ ಥರ ನೀವೊಂದು ನೆಟ್ವರ್ಕ್ನ ಬಿಲ್ಡ್ ಮಾಡಿರ್ತೀರ. ಆ ನೆಟ್ವರ್ಕ್ಗೆ ನಿಮ್ಮ ದುಡ್ಡನ್ನು ದುಡ್ದು ಕೊಡ್ತಾ ಇರುತ್ತೆ. ಇವೆರಡಕ್ಕೂ ಏನು ಬೇಕು? ಸ್ಕಿಲ್ ಬೇಕು. ಈ ಸ್ಕಿಲ್ಲಿಂದ ನೀವು ದುಡ್ಡನ್ನು ಅರ್ನ್ ಮಾಡ್ತಿರ್ತೀರ. ಇನ್ನೊಂದು ಇದೆ ಇನ್ವೆಸ್ಟಿಂಗ್. ಆ ಇನ್ವೆಸ್ಟಿಂಗ್ನ ನಾನು ನಿಮಗೆ 3ನೇ ಪಾಯಿಂಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬರೋದೇ ಹೌ ಟು ಸೆಕ್ಯೂರ್ ಯುವರ್ ಮನಿ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ದುಡ್ಡನ್ನು ನೀವು ಹೇಗೆ ಸೇವ್ ಮಾಡ್ತೀರಾ ಅಂತ. ನಿಮ್ಮ ದುಡ್ಡನ್ನು ಹೇಗೆ ನೀವು ಸೆಕ್ಯೂರ್ ಆಗಿಡ್ತೀರಾ, ಹಾಳಾಗದೇ ಇರೋ ಹಾಗೆ. ನಿಮ್ಮ ದುಡ್ಡು ಎಲ್ಲಿ ಹಾಳಾಗ್ತಾ ಇದೆ, ಎಲ್ಲಿ ಜಾಸ್ತಿ ಖರ್ಚಾಗ್ತಾ ಇದೆ, ಇದನ್ನು ನಾನು ಹೇಳೋಕ್ಕೋಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಮುಗಿದ ಮೇಲೆ ಒಂದು ಪೆನ್ನು ಮತ್ತು ಒಂದು ಪೇಪರ್ನ ಇಟ್ಕೊಂಡು ಕೂತ್ಕೊಳ್ಳಿ. ನೀವೇ ಯೋಚನೆ ಮಾಡಿ, ನಿಮ್ಮ ದುಡ್ಡು ಎಲ್ಲಿ ಹಾಳಾಗ್ತಾ ಇದೆ, ನಾನು ಎಲ್ಲಿ ಸೇವ್ ಮಾಡೋದನ್ನು ಬಿಡ್ತಾ ಇದ್ದೀನಿ ಅಂತ ನೀವೇ ಯೋಚನೆ ಮಾಡಿ. 3ನೇ ಪಾಯಿಂಟು ಇನ್ವೆಸ್ಟ್ ಆ್ಯಂಡ್ ಗ್ರೋ ಯುವರ್ ಮನಿ. ಅಂದರೆ ನಿಮ್ಮ ದುಡ್ಡು ಅರ್ನ್ ಮಾಡಿದ್ದಂಥ ದುಡ್ಡನ್ನು ನೀವು ಸ್ವಲ್ಪ ಭಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆ ಇನ್ವೆಸ್ಟ್ಮೆಂಟೇ ದುಡ್ಡನ್ನು ದುಡ್ದು ಕೊಡುತ್ತೆ. ಯಾವ ಥರ ಅಂದರೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬುಕ್ಕಲ್ಲಿ ಹೇಳಿರೋ ಹಾಗೆ ರಿಚ್ ಡೋಂಟ್ ವರ್ಕ್ ಫಾರ್ ಮನಿ, ಮನಿ ವರ್ಕ್ ಫಾರ್ ದೆಮ್ ಅಂತ. ಅಂದರೆ ಶ್ರೀಮಂತರು ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ, ಹಣನೇ ಅವ್ರಿಗೋಸ್ಕರ ಕೆಲಸ ಮಾಡುತ್ತೆ ಅಂತ. ನೀವು ಶ್ರೀಮಂತರಾಗಬೇಕು ಅಂದರೆ ದುಡ್ಡಿಗೋಸ್ಕರ ನೀವು ಕೆಲಸ ಮಾಡೋದಲ್ಲ, ನಿಮಗೋಸ್ಕರನೇ ದುಡ್ಡನ್ನ ಕೆಲಸ ಮಾಡುವಾಗ ಮಾಡಬೇಕು. ನಿಮಗೋಸ್ಕರ ದುಡ್ಡನ್ನು ಕೆಲಸ ಮಾಡೋದು ಅಂದರೆ ಯಾವ ರೀತಿ ಅಂದರೆ ನೀವು ಇನ್ವೆಸ್ಟ್ ಮಾಡೋ ಮೂಲಕ. ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು ಏನಾದರೂ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಆ ಕಂಪ್ನಿಲಿ ಹೋಗಿ ನೀವು ಕೆಲಸ ಮಾಡಬೇಕಾಗಿರಲ್ಲ. ನಿಮ್ಮ ದುಡ್ಡೇ ಅದು ಕೆಲಸ ಮಾಡ್ತಿರುತ್ತೆ. ನಿಮ್ಮ ದುಡ್ಡೇ ನಿಮಗೆ ಇನ್ನೂ ದುಡ್ಡನ್ನು ದುಡ್ಡು ಕೊಡ್ತಾ ಇರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ನಾಲೆಜ್ನ ಹೇಗೆ ಗ್ರೋ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಫೈನಾನ್ಷಿಯಲ್ ನಾಲೆಜ್ ಇದ್ದಾಗ. ನಿಮ್ಮ ಹತ್ರ ಫೈನಾನ್ಷಿಯಲ್ ನಾಲೆಜು ಹೇಗೆ ಗ್ರೋ ಆಗುತ್ತೆ ಅಂದರೆ ನಮ್ಮ ಚಾನಲ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ನಾವು ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ಮತ್ತು ಇನ್ವೆಸ್ಟಿಂಗ್ ಬಗ್ಗೆನೇ ವೀಡಿಯೋನ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಲೈಕ್ ಮಾಡಿದ್ರೆ ಅಂದರೆ ಯೂಟ್ಯೂಬು ಈ ವಿಡಿಯೋನ ಪುಷ್ ಮಾಡುತ್ತೆ, ಇನ್ನೂ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಈ ರೆಕಮೆಂಡ್ ಮಾಡೋದ್ರಿಂದ ಪ್ರತಿಯೊಬ್ಬರು ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ತಿಳ್ಕೊತಾರೆ. ನೀವು ಇವತ್ತು ಈ 3 ಪ್ರಶ್ನೆಗೆ ಉತ್ತರ ಹುಡುಕಿ. ಹೌ ಟು ಅರ್ನ್ ಮನಿ, ನಾನು ದುಡ್ಡನ್ನು ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ. ಹೌ ಟು ಸೆಕ್ಯೂರ್ ಯುವರ್ ಮನಿ, ನಾನು ನನ್ನ ದುಡ್ಡನ್ನು ಎಲ್ಲಿ ಕಳ್ಕೊಳ್ತಾ ಇದ್ದೀನಿ, ಹಾಗೆ ಅದನ್ನು ಹೇಗೆ ಉಳಿಸ್ಬೇಕು. ಆ್ಯಂಡ್ ಹೌ ಟು ಇನ್ವೆಸ್ಟ್ ಆ್ಯಂಡ್ ಗ್ರೋ ಯುವರ್ ಮನಿ, ಮತ್ತು ನಿಮ್ಮ ದುಡ್ಡನ್ನು ಗ್ರೋ ಆಗೋದಕ್ಕೆ ನೀವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಮತ್ತು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ. ಈ 3 ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ವಿಡಿಯೋನ ಯಾರಾದರೂ ನೋಡ್ತಿದ್ದಾರೆ ಅಂದರೆ ನಿಮ್ಮ ಕಮೆಂಟು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೇ.